ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ ಅಪ್ಪ, ಈ ಬಿಗ್ ಬಾಸ್ ಮುಗಿದು 2 ದಿನಾನೇ ಆಯ್ತು. ಎಲ್ಲಾರು ಕೂಡಿ ಗಿಲ್ಲಿನ ಗೆಲ್ಸಿದ್ದು ಆಯ್ತು. ಇನ್ನೇನರೇ ಸ್ವಲ್ಪ ಬ್ಯಾರೆ ವಿಷಯದ ಕಡೆ ಲಕ್ಷ್ಯ ಕೊಡೋಣ ಅಂತಂದ್ರ ಇಷ್ಟ ದಿನ ಬಿಗ್ ಬಾಸ್ ಮನಿ ಒಳಗ ನಡೀತಾ ಇದ್ದಂತ ಗದ್ಲ ಜಗಳ ಹೊರಗುನು ಮುಂದುವರೆದಂಗ್ ಕಾಣ್ಲಿಕ್ಕತ್ತದ ಲಕ್ಷಣಗಳು. ಈ ಅಶ್ವಿನಿ ಮೇಡಮ್ ಅವ್ರದಾರಲ್ಲ, ಮೊದಲನೇ ದಿನ ಗಿಲ್ಲಿ ಗೆದ್ದಿದ್ದು ಖುಷಿ ಆಯ್ತು, ಹಿ ಡಿಸರ್ವ್ ಅಂತೆಲ್ಲ ಅಂದ್ಬಿಟ್ಟಿದ್ರು. ಆ ರಾತ್ರಿ ಅವ್ರ ತಲೆಯಾಗ ಅದ್ಯಾರು ಏನು ತುಂಬಿಟ್ರೋ ಏನು ಹುಳ ಬಿಟ್ರೋ ಗೊತ್ತಿಲ್ಲ, ಮತ್ತ ಮನಿ ಒಳಗ್ ಮಾಡಿದ್ದನ್ನೇ ಹೊರಗೂ ಶುರು ಹಚ್ಕೊಂಡ್ಬಿಟ್ಟಾರ. ಬಡವ್ರ ಮಕ್ಳು ಬೆಳಿಬೇಕು ಅಂತ ಆದ್ರ ಬಿಗ್ ಬಾಸ್ ಬಡವ್ರನ್ನೇ ಕರೆಸ್ಲಿ, ಗಿಲ್ಲಿ ಏನು ಬಡವನ ಅಂತೆಲ್ಲ ಹೇಳಲಿಕ್ಕೆ ಚಾಲು ಮಾಡಿಬಿಟ್ಟಾರ ನೋಡ್ರಪ್ಪ. ಮೊದಲೇ ಬಿಗ್ ಬಾಸ್ ಮುಗೀತು ಅಂತ ಬೇಸರದಾಗಿದ್ದಂಥ ಬಿಬಿ ಫ್ಯಾನ್ಸ್ ಗಳಿಗೆ ಇಷ್ಟು ಸಿಕ್ಕಿದ್ರ ಸಾಕಲ್ಲೇನ್ರಿ, ಮತ್ತ ಶುರು ಹಚ್ಕೊಂಡ್ರು ನೋಡ್ರಪ್ಪ ಸೋಷಿಯಲ್ ಮೀಡಿಯಾದಾಗ. ಈ ಮೀಡಿಯಾದವ್ರಿಗೆ ಒಟ್ಟನ್ಯಾಗ ಹಬ್ಬನೋ ಹಬ್ಬ ಅಂತ ತಿಳ್ಕೊರ್ ನೀವು. ಯಾರ ಬಾಯಾಗ ಯಾರ ವಿರುದ್ಧ ಮಾತು ಬರ್ತೈತಿ ಅಂತ ಕಾಯ್ಕೊಂಡು ಕುಂತಿರ್ತಾರ. ಅಂಥದ್ರ ಹಿಂಗ ಮಾತಾಡಿದ್ರ ಹಬ್ಬ ಆಗ್ಲಾರ್ದ ಇನ್ನೇನಾಗ್ತದ? ಒಟ್ಟನ್ಯಾಗ ನಮ್ಮ ರಾಜ್ಯದ ಮಂದಿ ಒಂದು ರಿಯಾಲಿಟಿ ಶೋ ಬಗ್ಗೆ ಇಷ್ಟೆಲ್ಲಾ ತಲೆ ಕೆಡ್ಸ್ಕೊಂಡು ಕುಂತಿರೋದು ಭಯಂಕರ ಹಿಗ್ಗೆ ಆಗೈತಿ ಬಿಡ್ರಿ. ನಮ್ಮ ಯುವಕರಿಗೆ ಇದ್ರ ಒಂದು ಅರ್ಧದಷ್ಟು ಆಸಕ್ತಿ ಅಭಿರುಚಿ ಏನರೇ ರಾಜಕೀಯದ ಮ್ಯಾಲ ಇದ್ದಿತ್ತು ಅಂದ್ರ ಬಾಳ ಚಂದ ಇರ್ತಿತ್ತು ಅನ್ಸ್ಲಿಗತ್ತದ. ಆದ್ರೂ ಅಶ್ವಿನಿ ಮೇಡಮ್ ಅವ್ರೆ, ರಿಯಾಲಿಟಿ ಶೋ ಮುಗ್ದೈತ್ರಪ್ಪ, ಗಿಲ್ಲಿ ಗೆದ್ದ ಆಗೈತಿ. ಬಿಗ್ ಬಾಸ್ ಅನ್ನೋದೇ ಈ ಆಡಿಯನ್ಸ್ ಎಲ್ಲ ವೋಟ್ ಮಾಡಿ ಗೆಲ್ಸು ಆಟ ಅಂತ ಹೇಳ್ತಾರ. ಮತ್ತ ಅವರೇ ಗೆಲ್ಸದ ಮ್ಯಾಲ ಯಾಕೆ ಮೇಡಮ್ ಸುಮ್ಮನೆ ಈ ಮಾತುಗಳು ಬೇಡ ಅನ್ಸ್ಲಿಕ್ಕತ್ತದ. ನೀವು ನೋಡಿದ್ರ ಕನ್ನಡದ ಕೆಚ್ಚದೆಯ ಹೋರಾಟಗಾರ್ತಿ ನೀವು. ಬಿಗ್ ಬಾಸ್ ಮನಿ ಒಳಗೆ ಇರೋ ಮುಂದೆ ಇಲ್ಲಿ ರಾಜ್ಯದಾಗ ಏನೇನಾಗೈತೆ ಅಂತ ಗೊತ್ತೇನ್ ನಿಮಗ? ಅದ್ರ ಬಗ್ಗೆ ಸ್ವಲ್ಪ ಲಕ್ಷ ಕೊಟ್ರೆ ಚಲೋ ಇರ್ತೈತೆ ಅನ್ಸ್ಲಿಕ್ಕತ್ತದ. ಅಕ್ರಮ ವಲಸಿಗರು ಬಂದು ಬೆಂಗಳೂರಿನಾಗ ವಾಸ ಮಾಡ್ಲಿಕತ್ತಾರ. CM ಸಿದ್ದರಾಮಯ್ಯ ಸಾಹೇಬ್ರು ಬ್ಯಾರೆ ಅವ್ರಿಗೆಲ್ಲ ಮನಿ ಕಟ್ಟಿಸ್ಕೊಡ್ಲಿಕ್ಕೆ ಹೊಂಟಾರ. ನೀವು ಅವರ ವಿರುದ್ಧ ಒಂದು ಉಗ್ರ ಹೋರಾಟ ಮಾಡ್ಲೇಬೇಕಂತೀನಿ ನಾನು. ಆದ್ರೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಡೇಂಜರ್ ಐತಿ ಬಿಟ್ರಪ್ಪ. ಕೇರಳದಾಗ ಒಬ್ಬ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಒಬ್ಬನ್ನ ಟಚ್ ಮಾಡ್ಲಾರ್ದಾನೆ ತೆಗದಾಳ್ ನೋಡ್ರಿ ಜೀವನ. ಈಕಿನ ಹೆಸರ ಶಿಮ್ಜಿತಾ ಮುಸ್ತಫಾ ಅಂತ ಹೇಳಿ, ಅವ್ರ ಹೆಸರ ದೀಪಕ್ ಅಂತ ಹೇಳಿ, ಕೇರಳದ ಕೋಳಿಕೋಡೆ ಅವರು. ವಿಷಯ ಏನಂತ ಹೇಳ್ತೀನಿ ಕೇಳ್ರಿ. ಈಗ ಬಸ್ ರಶ್ ಆಗಿತ್ತು. ಈ ಹಿಜಾಬ್ ಹುಡುಗಿ ಮತ್ತು ದೀಪಕ್ ಅವರು ಬಸ್ನ್ಯಾಗ ನಿಂತ್ಕೊಂಡು ಪ್ರಯಾಣ ಮಾಡ್ಲಿಕ್ಕತ್ತಿದ್ರು. ಈ ನೌಟಂಕಿ ರಾಣಿ ಡವ್ ರಾಣಿ ಅಲ್ಲೇ ನಿಂತ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡ್ತಾಳ. ಇದ ನೋಡ್ರಿ ವಿಡಿಯೋ, ಮೊದಲು ನೋಡ್ರಿ ನೀವು. ತಾನೇ ಅವ್ರ ಬಾಜು ನಿಂತ್ಕೊಂಡು ಅವ್ರ ಕೈಗಳು ಮೈಗೆ ತಾಗು ಹಂಗ ನಿಂತ್ಕೊಂಡು ವಿಡಿಯೋ ಮಾಡ್ಕೋತಾಳ. ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಾಗ ಹಾಕೊಂಡು ನಿಮಗೂ ಬಸ್ನ್ಯಾಗ ಇಂಥದ್ದೆಲ್ಲ ಅನುಭವ ಆಗೈತೇನು ಅಂತ ಕೇಳಿ ಪೋಸ್ಟ್ ಮಾಡ್ತಾಳ. ನಮ್ಮ ಮಂದಿ ಗೊತ್ತಲ್ಲ, ಹಿಂದು ಮುಂದು ನೋಡ್ಲಾರ್ದೆ ಆ ವಿಡಿಯೋನ ಸಿಕ್ಕಾಪಟ್ಟೆ ಶೇರ್ ಮಾಡಿದ್ದೆ. ಪಾಪ ದೀಪಕ್ ಅವ್ರಿಗೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೇಳಕ್ಕೆ ಶುರು ಹಚ್ಕೊಂಡ್ರಂತ ಹಂತಾಪರಿ. ಇದರಿಂದ ಮಾನಸಿಕ ಹಿಂಸೆ ಆಗಿ ಆ ದೀಪಕ್ ಅವರು ಮನ್ಯಾಗ ನೇಣ್ ಹಾಕೊಂಡು ಜೀವನೇ ಬಿಟ್ಟಾರಂತ ನೋಡ್ರಿ. ಅಲ್ಲಿ ಊರ್ಲಾಕೊಳ್ಳಷ್ಟು ತೀರಾ ಮನಸ್ಥಿತಿ ಇರಬಾರ್ದು. ಆದ್ರೆ ಇದನ್ನ ನೋಡ್ಲಿಕ್ಕತ್ರ ನನಗೆ ಯಾಕೋ ಇದೊಂಥರ ಹೊಸ ಜಿಹಾದ್ ಏನಂತ ಅನ್ಸ್ಲಿಕ್ಕತ್ತದ. ಆಕಿ ಯಾಕಂದ್ರ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಮೆಂಬರ್ ಬೇರೆ ಅಂತ. ಸ್ಥಳೀಯ ಚುನಾವಣೆ ಒಂದ್ರಾಗ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಸ್ಪರ್ಧೆನೂ ಮಾಡಿದ್ಲಂತ. ಹೆಂಗ ನಂಬುದು ಹೇಳ್ರಪ್ಪ ಇಂಥವ್ರನ್ನ? ಇಷ್ಟೆಲ್ಲ ಆದ್ರೂ ಕೇರಳ ಪೊಲೀಸರು ಆಕಿ ಮ್ಯಾಲ ಒಂದು FIR ಹಾಕಿಲ್ಲಂತ ನೋಡ್ರಿ. ಹುಡುಗರ್ಗೊಂದು ನ್ಯಾಯ ಹುಡುಗಿಯರ್ಗೊಂದು ನ್ಯಾಯ ಇರ್ತೈತ್ಯಾ? ಹುಡುಗರ ಮಾನಕ್ಕೇನು ಬೆಲೆನೇ ಇಲ್ಲೇನ್? ಹಂಗಾದ್ರ ಈಗ ಅದಕ್ಕೆ ಕೇರಳದಾಗ ಒಂದಿಷ್ಟು ವಿಡಿಯೋ ಮಾಡಿ ಬಿಡ್ಲಿಕ್ಕತ್ತ ಹುಡುಗರು ಇನ್ ಮ್ಯಾಲ ಬಸ್ನ ಹೆಂಗಿರ್ಬೇಕು ಅಂತ ಹೇಳಿ. ಇದು ಕಾಮಿಡಿ ಅಂತ ಅನಿಸ್ಬಹುದು, ಆದ್ರ ಇಂಥ ಹಿಜಾಬ್ ಹೆಣ್ಮಕ್ಳ ಇದ್ರ ಯಾವ್ದಕ್ಕೂ ಎಚ್ಚರಾಗಿರ್ರಿ ಅಂತ ಹೇಳ್ತೀನಿ ನೋಡ್ರಪ್ಪ ನಾನು. ಕೇರಳದಾಗ ಈ ವಿಡಿಯೋ ವೈರಲ್ ಆದ್ರ ನಮ್ಮಲ್ಲಿ ಒಂದು ವಿಡಿಯೋ ಆದ್ರೆ ಈ ವಿಡಿಯೋ ಫುಲ್ A ಸರ್ಟಿಫಿಕೇಟ್ ವಿಡಿಯೋ ಅಂದ್ರೆ ತಪ್ಪಿಲ್ಲ ನೋಡ್ರಿ. DGP ರಾಮಚಂದ್ರ ರಾವ್
ಖಾಕಿ ತೊಟ್ಟು ಸಾಯಿ ಕುಮಾರ್ ರೇಂಜ್ನ್ಯಾಗ ಸ್ಟ್ರಿಕ್ಟ್ ಆಗಿರ್ತಾರಂತ ಅನ್ಕೊಂಡಿದ್ರ ಇಲ್ಲಿ ನೋಡಿದ್ರ ಈ ಪೊಲೀಸು ಫುಲ್ ಪೋಲಿ ಅಸಹ್ಯರಪ್ಪ. ಎಂತೆಂತ ಜಾಗದಾಗ ಎಂತೆಂತ ಕೆಲಸ ಮಾಡ್ತಾರಂತ ನೋಡ್ರಿ ನೀವು. ಛೇ ಅಲ್ಲ, ಈಗ ನೋಡಿದ್ರ ಅದ ಏನೋ AI ಅದ, ನಾನವನಲ್ಲ ಅಂತ ಹೇಳಿಕತ್ತಾರ. ಅದೇ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್, ಏನ್ ಹೇಳಿಕ್ ಬಯಸ್ತೀರಾ ಅವ್ರಿಗೆ ಅಂತ? ಇಲ್ಲ, ಈ ತರ ಸುಳ್ಳು ಮಾಹಿತಿ ಹರಿಸ್ತಾ ಇದ್ರು, ಅದೇ ಇದ್ರ ಬಗ್ಗೆ. ಸಿಎಂಗೂ ಗಣಿತ ಸರ್, ಇದನ್ನ ಕೋರ್ಟ್ ನಂಬಬಹುದೋ ಏನೋ, ಆದ್ರ ವಿಡಿಯೋ ನೋಡಿದಂತ ಮಂದಿ ನಂಬುದಿಲ್ಲ ಬಿಡ್ರಿ. ಆದ್ರೂ ಸಾರಗ್ ಹಾಕೋದ್ ಸೊಪ್ಪು, ನೀವು ಮಾಡಿದ ತಪ್ಪು ಅಂತ ನಾರೇ ಹೇಳ್ತೀನಿ ನೋಡ್ರಪ್ಪ. ಇನ್ನ ನಮ್ಮ CM ಸಿದ್ದರಾಮಯ್ಯನವರು ಯಾವಾಗ್ಲೂ ಕೇಸರಿ ಕಂಡ್ರ ಹೌಹಾರುದು. ಈಗ ಇನ್ನ ಒಂದ್ ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಬಿಟ್ಟಾರ ನೋಡ್ರಿ. ಯಾರೋ ಪಾಪ ಅಗದಿ ಭಕ್ತಿಯಿಂದ ರಾಯರ ಫೋಟೋನ ಉಡುಗೊರೆಯಾಗಿ ಕೊಡ್ಲಿಕ್ಕೆ ಬಂದ್ರ CM ಸಾಹೇಬ್ರು ಅದನ್ನ ತಿರಸ್ಕಾರ ಮಾಡ್ಯಾರಂತ. ಇದೇನ ನಮಗ ಅಂತ ಪರಿ ಸರ್ಪ್ರೈಸ್ ಆಗ್ಲಿಲ್ಲ ಬಿಡ್ರಿ. ಇದು ಏನರೇ ಅಕಸ್ಮಾತ್ ಮುಸ್ಲಿಮ್ರದ್ದು ಸ್ಕಲ್ ಕ್ಯಾಪ್ ಬೇಡ ಅಂತ ಅಂದಿದ್ರ ಆಶ್ಚರ್ಯ ಆಗ್ತಿರ್ತಿತ್ತೋ ಏನೋ, ಯಾರಿಗ್ ಗೊತ್ತ ಹೇಳ್ರಿ. ಅಂದ್ರೂ ಇಲ್ಲಿ ತಪ್ಪು ಆ ಫೋಟೋ ಕೊಟ್ಟವ್ರದೇ ಆಯ್ತು ನೋಡ್ರಪ್ಪ. ನನಗರೆ ಹಂಗೆ ಅನಿಸ್ತದ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲೇ ಈ ಹಿಂದೂ ದೇವ್ರ ಫೋಟೋ ಆಗ್ಲಿ, ಹಿಂದೂಗಳ ಬಗ್ಗೆ ನಂಬಿಕೆ ಆಗ್ಲಿ ಇಲ್ಲ, ಕೇಸರಿ ಅಂದ್ರ ಆಗುದಿಲ್ಲ ಅವ್ರಿಗೆ. ಇದೆಲ್ಲ ಗೊತ್ತಿದ್ದನು ಯಾಕ ಆ ಫೋಟೋ ಕೊಡ್ಲಿಕ್ಕೆ ಹೋಗ್ಬೇಕಾಗಿತ್ತು? ಸೊ ತಪ್ಪು ಅವ್ರದೇ ಅಂತ ಹೇಳ್ತೀನಿ ನೋಡ್ರಪ್ಪ. ಇಲ್ಲಿ ಹಿಂಗಾದ್ರ ಇವ್ರ ನಾಯಕ ರಾಹುಲ್ ಗಾಂಧಿ ಅವರ ಕಥೆ ನೋಡ್ಬೇಕು ನೀವ. ಯಾಕೋ ಒಂಥರ ಈ ಹಲ್ಲು ಕಿತ್ತ ಹಾವಾದಂಗ್ ಕಾಣಿಸ್ಲಿಕ್ಕತ್ತಾರ ನನಗ್. ಎಲ್ಲಾನು KC ವೇಣುಗೋಪಾಲ್ ರಾವ್ ಅವರೇ ಕಸ್ಕೊಂಡ್ ನಂಗೆ ಕಾಣಿಸ್ಲಿಕ್ಕತ್ತದ ನೋಡ್ರಿ. ಒಂದ್ಸಲ ಒಂದ್ ಮೈಕ್ ಹಿಡ್ಕೊಂಡು ಮಾತಾಡೋ ಯೋಗ್ಯತೆನ ರಾಹುಲ್ ಅವ್ರಿಗೆ ಇಲ್ಲೇನ? ಹಂಗಾದ್ರ ಅದನ್ನು ಇವರೇ ಕಸ್ಕೊಂಡ್ ಬಿಡ್ತಾರ. ಮತ್ತೆ ಕಾರ್ಯಕ್ರಮದಾಗೂ ಅಷ್ಟೇ ರೀ, ಅದ್ ಯಾರೋ ಹುಡುಗ ಪಾಪ ಮೈಕ್ ಹಿಡ್ಕೊಂಡು ರಾಹುಲ್ ಗಾಂಧಿಯನ್ನ ಹಿಂದಿದಾಗ ಮಾತಾಡ್ಸ್ಲಿಕ್ಕೆ ಹೋದ್ರ ಅಲ್ಲಿದ್ದವ್ರು ಮೈಕನ್ನೇ ಕಸ್ಕೊಂಡು ಬಿಡ್ತಾರ. ರಾಹುಲ್ ಗಾಂಧಿ ಪಾಪ ಒಂದನು ಮಾತಾಡ್ಲಾರ್ದೆ ಸುಮ್ಮನೆ ನಿಂತು ಬಿಟ್ಟಿದ್ರಿ. ನೋಡಿ ಹಳಾಯ್ತು ನನಗ. सर एक बार आपसे मिलना चाहता, हाथ मिलाओ सर, एक बार प्लीज. बोलो. You want to meet you, I guess. ചോദ്യങ്ങൾ सर मुझे ये बताइए, केरला इतना डेवलपमेंट है, बंगाल इतना घिसा हुआ क्यों है? वेस्ट बंगाल. हिंदी he speak हिंदी. തൊഴിലുറപ്പുമായി ബന്ധപ്പെട്ട ചോദ്യങ്ങൾ. हिंदी बोलता हूँ मैं, वो भी हिंदी बोलते हैं बंगाल से. നമ്മുടെ ജനപ്രതിനിധികൾ മലയാളത്തിലാണെങ്കിലും കുഴപ്പമില്ല. ಹಲೋ ಸರ್. ಅಲ್ಲ, ಮಾತಾಡ್ಲಿಕ್ಕೂ ಪಾಪ ಅಲ್ಲಿ KC ವೇಣುಗೋಪಾಲ್ ಅವ್ರ ಪರ್ಮಿಷನ್ ಬೇಕೇನ್ರಿ? ಅಲ್ಲ, ಹೆಂಗಿದ್ದವ್ರು ಹೆಂಗಾದ್ರ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.